ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ಆಪಲ್ ಕೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 1/4 ಲೀಟರ್ ಹಾಲು, 1/4 ಕಪ್ ಆಗೋಷ್ಟು ಸಕ್ಕರೆ, ದ್ರಾಕ್ಷಿ ಗೋಡಂಬಿ ಸ್ವಲ್ಪ, 2 ಸ್ಪೂನು ಚಿರೋಟಿ ರವೆ, 10 ಬಾದಾಮಿ, 1 ಆಪಲ್ಲು, 3 ಸ್ಪೂನು ತುಪ್ಪ, 4 ಏಲಕ್ಕಿ. ಈಗ ನಾವು ಮೊದಲಿಗೆ ಆಪಲ್ನ ಒಟ್ಟೆಲ್ಲ ನಿಧಾನಕ್ಕೆ ತೆಕ್ಕೊಬೇಕು. ಈ ರೀತಿ ಒಟ್ಟೆಲ್ಲ ನೀಟಾಗಿ ತೆಗೆದಾದ್ಮೇಲೆ ಈಗ ನಾವು ಆಪಲ್ನ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರೋ ಬೀಜ ಎಲ್ಲ ತೆಗೆದಾದ್ಮೇಲೆ ಆಪಲನ್ನು ನಾವು ಸಣ್ಣ ಸಣ್ಣಕ್ಕೆ ಪೀಸ್ ಕಟ್ ಮಾಡ್ಕೊಬೇಕು. ಇದೇ ರೀತಿ ಎಲ್ಲ ಆಪಲನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇಟ್ಕೊಬೇಕು. ಈಗ ನಾವು ಮೊದಲಿಗೆ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಕೆಂಪಗೆ ಹುರಿದಿಟ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಕೆಂಪಗಾದ್ಮೇಲೆ ಅದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ಅದೇ ತುಪ್ಪಕ್ಕೆ ಚಿರೋಟಿ ರವೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಈಗ ಚೆನ್ನಾಗಿ ಹುರ್ಕೊಂಡು ಅದನ್ನು ಮತ್ತೆ ಒಂದು ಬಟ್ಲಿಗೆ ತೆಗೆದಿಟ್ಕೊಬೇಕು. ಈಗ ನಾನು ಹುರಿದಿರೋ ರವೆನ ಒಂದು ಬಟ್ಲಿಗೆ ತಗೊತಾ ಇದ್ದೀನಿ. ಈಗ ನಾವು ಆಪಲ್ಗೆ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಹುರ್ಕೊಬೇಕು. ಈಗ ಹುರ್ಕೊಂಡಾದ್ಮೇಲೆ ಇದನ್ನ ಸೈಡ್ಗೆ ಇಟ್ಕೊಳ್ಳಿ. ಈಗ ಬಟ್ಲಿಗೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು. ಈಗ ಹಾಲು ಕುದೀತಾ ಇದೆ. ನಾವು ಅದಕ್ಕೆ ಆಪಲನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು. ಈಗ ಆಪಲ್ಲು ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಈಗ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಒಂದು 5 ನಿಮಿಷ ಬೇಯಿಸಬೇಕು. ಈಗ ನಾವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾನೊಂದು 6ರಿಂದ 7 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಸ್ವೀಟ್ ಆದರೆ ತಿನ್ನೋದಕ್ಕಾಗೋದಲ್ಲ. ಯಾಕಂದರೆ ಆಪಲಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ನಾವು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ಳೋಣ. ಬೇಕಿದ್ದರೆ ಆಮೇಲೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು 5 ನಿಮಿಷ ಮುಚ್ಚಿಡಿ. ಈಗ 5 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ತುಪ್ಪದಲ್ಲಿ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳೋಣ. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿಯಿಂದ ಮೇಲೆ ಗಾರ್ನಿಷ್ ಮಾಡೋಣ. ಸ್ನೇಹಿತರೆ, ಈಗ ಆಪಲ್ ಕೀರು ರೆಡಿಯಾಗಿದೆ.